ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೌಜನ್ಯ ಕೇಸ್ನಲ್ಲಿ ಅತ್ಯಂತ ದೊಡ್ಡದಾದಂಥ ಡೆವಲಪ್ಮೆಂಟ್ ಆಗಿದೆ. ಸೌಜನ್ಯ ಕೇಸ್ನಲ್ಲಿ ಬಿಗ್ಗೆಸ್ಟ್ ಟ್ವಿಸ್ಟ್ ಇದು. CBIಗೆ ನೋಟಿಸನ್ನು ಕೊಟ್ಟಂಥ ಹೈಕೋರ್ಟ್. ಏನಿದರ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, 14 ವರ್ಷಗಳ ಹಿಂದೆ ಆದಂಥ ಒಂದು ಹುಡುಗಿಯ ಕೊಲೆ ಇದೆಯಲ್ಲ, ಅದು ಯಾವ ಮಟ್ಟಿಗೆ ಇಲ್ಲಿಯ ತನಕ ಸದ್ದನ್ನು ಮಾಡ್ತಾಯಿದೆ ಮತ್ತು ಕೆಲವೊಬ್ಬರು ಆ ಸದ್ದನ್ನು ಅಡಗಿಸ್ಲಿಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಸೌಜನ್ಯ ತಾನಾಗಿ ಎದ್ದು ಬಂದು ತನ್ನ ನ್ಯಾಯಕ್ಕಾಗಿ ಹಾತು ತೊರಿತಾ ಇದ್ದಾಳೆ ಮತ್ತು ಇನ್ಮುಂದೆ ತನಗಾದಂಥ ಅನ್ಯಾಯವನ್ನು ಯಾರಿಗೂ ಆಗಬಾರ್ದು ಎನ್ನುವಂಥ ಒಂದು ಟೊಂಕ ಕಟ್ಟಿ ನಿಂತಂತಿದೆ ಸೌಜನ್ಯರ ಒಂದು ಕೂಗು. ಅದು ಆದಾದ ನಂತರ ಬೇರೆ ಬೇರೆ ತಿರುವನ್ನು ಪಡ್ಕೊತು. ಎರಡು ಬಣಗಳಾದವು. ಎರಡು ಬಣಗಳ ನಡುವೆ ರಾಜಕೀಯ ದ್ವೇಷ ಆಯಿತು ಮತ್ತು ಅದು ತೆಗೆದುಕೊಂಡಂಥ ತಿರುವು ದೊಡ್ಡ ತಿರುವು. ಆದರೆ ನಮ್ಮ ಪ್ರಕಾರಕ್ಕೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕಿತ್ತು. ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ ಅಂದ ಕೂಡಲೇ ಅಲ್ಲಿ ಆದಂಥ ಅಧಿಕಾರಿಗಳ, ಅಲ್ಲಿ ಆದಂಥ ಇನ್ವೆಸ್ಟಿಗೇಟಿವ್ ಆಫೀಸರ್ಗಳ ಬಗ್ಗಾದರೂ ಕೂಡ ಒಂದು ದೂರು ದಾಖಲಾಗಬೇಕಿತ್ತು. ಜೊತೆಗೆ ಅವರು ಮಾಡಿದಂಥ ಎಡವಟ್ಟಿಗಾದರೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡಲೇಬೇಕಿತ್ತು. ಇದರ ಮುಂದುವರೆದ ಭಾಗವಾಗಿ ಇದೀಗ ಹೈಕೋರ್ಟ್ CBIಗೆ ನೋಟಿಸನ್ನು ಕೊಟ್ಟಿದೆ. ಜೊತೆಗೆ CBIನ ಒಂದು ಬ್ರ್ಯಾಂಚ್ ಆಗಿರುವಂಥ SITಯ ಬ್ರ್ಯಾಂಚ್ ಆಗಿರುವಂಥ ಚೆನ್ನೈ ಬ್ರ್ಯಾಂಚ್ಗೂ ಕೂಡ ಇದೀಗ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಒಂದು ನೋಟಿಸನ್ನು ಕೊಟ್ಟಿದೆ. ಯಾಕೆ ಈ ನೋಟಿಸ್ ಕೊಡ್ತೀವಿ ಅನ್ನೋದನ್ನು ನೋಡ್ತಾ ಹೋದರೆ ನೋಡಿ, ಅಕ್ಟೋಬರ್ 9, 2012 ಸೌಜನ್ಯ ಎನ್ನುವಂಥ ಹುಡುಗಿಯ ಒಂದು ಸಾವಾಗುತ್ತೆ. ಅದಾದ ನಂತರ ಅದು ಕೊಲೆ ಮತ್ತು ಬೇರೆ ಬೇರೆ ಥರದ ಒಂದು ತಿರುವನ್ನು ಪಡ್ಕೊಳುತ್ತೆ ಮತ್ತು ಸೌಜನ್ಯರ ತಂದೆಯಾದಂಥ ಚಂದ್ರಪ್ಪ ಗೌಡ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಅದು ಅತ್ಯಂತ ದೊಡ್ಡ ಸದ್ದಾಗುತ್ತೆ ಮತ್ತು ಆ ಊರಿನ, ಅಂದರೆ ಮಂಜೇಶ್ವರ ನಗರದ ಅಥವಾ ಊರಿನ ಜನ ಎಲ್ಲ ಸೇರಿ ಸರ್ಕಾರದ ಮೇಲೆ ಒತ್ತಡ ಹಾಕಿದಾಗ ಅದು 2013 ಒಂದು ವರ್ಷದ ನಂತರ ಅದು CBIಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಾದ ನಂತರ ಮಂಗಳೂರಿನಲ್ಲಿ CBI ತಂಡ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುತ್ತೆ. ಅದಾದ ನಂತರ ಅದು ಮಂಗಳೂರಿಂದ ಬೆಂಗಳೂರಿಗೆ ಆಫೀಸ್ ಶಿಫ್ಟ್ ಆಗುತ್ತೆ. ಅದಾದ ನಂತರವೂ ಕೂಡ ಬೇರೆ ಬೇರೆ ಥರದ ಇನ್ವೆಸ್ಟಿಗೇಷನ್ ಆಯಿತು. ಎಲ್ಲ ಆದರೂ ಕೂಡ 2013 ಟೈಮ್ 12 ಟೈಮಲ್ಲಿ ಆದಂಥ ಒಂದು ಸೌಜನ್ಯಳ ಸಾವಿದಿಲ್ಲ, ಆ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ತಗಲಾಕೊಳ್ತಾನೆ. ಅಂದರೆ ಸಂತೋಷ್ ರಾವ್ ಅವರು. CBI ಕೋರ್ಟ್ನಲ್ಲಿ CBI ಎನ್ಕ್ವೈರಿ ಮಾಡುತ್ತೆ. ಎಲ್ಲ ಆ್ಯಂಗಲಿಂದ ಕೂಡ ಎನ್ಕ್ವೈರಿ ಮಾಡಿದ ನಂತರ 2023 ಸರಿಸುಮಾರು 2023 11 ವರ್ಷಗಳ ನಂತರ ಆರೋಪಿಯಾಗಿರುವಂಥ ಏಕ ವ್ಯಕ್ತಿಯನ್ನು CBI ಕೋರ್ಟ್ ಅವನನ್ನು ಅಕ್ವಿಟ್ ಮಾಡುತ್ತೆ. ಅಂದರೆ ಅವನು ನಿರಪರಾಧಿ ಎನ್ನುವಂಥ ಹೇಳಿಕೆಯನ್ನು ಹೇಳಿ ಇಮಿಡಿಯೇಟ್ ಅವನನ್ನು ರಿಲೀಸ್ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳಿ, ಈ ತನಿಖೆಯಲ್ಲಿ ತಪ್ಪಿತಸ್ಥರಾದಂಥವ್ರು ಯಾರಂದರೆ ಸರಿಯಾಗಿ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಲ್ಲ, ಅಂದರೆ ಸೈಂಟಿಫಿಕ್ ಆಗಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಒಂದು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಬೇಕು ಎನ್ನುವಂಥ ಒಂದು ಆದೇಶವನ್ನು CBI ಕೋರ್ಟ್ ಹೇಳುತ್ತೆ. ಅದು ಅಂದರೆ ರಾಜ್ಯ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿಯ ತನಕ ಕೂಡ ಅಕ್ವಿಟಲ್ ಕಮಿಟಿಲಿ ಏನಾಯಿತು, ಯಾವ್ಯಾವ ಅಧಿಕಾರಿಗಳಿದ್ದರು, ಯಾವ್ಯಾವ ಥರದಲ್ಲಿ ಅಲ್ಲಿ ಲೋಪ ಆಯಿತು, ಯಾಕೆ ಸೈಂಟಿಫಿಕ್ ಆಗಿ ಒಂದು ವೆಜಿನಲ್ ಸ್ವ್ಯಾಬನ್ನು ಕಲೆಕ್ಟ್ ಮಾಡಿಲ್ಲ, ಕೇವಲ 3 ದಿನದ ಒಳಗಾಗಿ ಆ ವ್ಯಕ್ತಿಯ ವೆಜಿನಲ್ ಸ್ವ್ಯಾಬನ್ನು ಕೋರ್ಟಿಗೆ ಅಥವಾ ಸ್ಟೇಷನಿಗೆ ಕಳಿಸ್ಬೇಕಿತ್ತು. ಆದರೆ 12 ದಿನಗಳ ನಂತರ ಯಾಕೆ ವ್ಯಕ್ತಿಯ ಸಾವನ್ನಪ್ಪಿದ ವ್ಯಕ್ತಿಯ ವೆಜಿನಲ್ ರಿಪೋರ್ಟನ್ನು ಕಳಿಸಲಿಲ್ಲ ಅನ್ನುವಂಥ ಒಂದು ಕುತೂಹಲ ಅಥವಾ ಒಂದು ಗೊಂದಲ ಕೂಡ ಇತ್ತು. ಎಲ್ಲದಕ್ಕೂ ಕೂಡ CBI ಕೋರ್ಟ್ ಏನಾಯ್ತಂದರೆ ಸರ್ಕಾರಕ್ಕೆ, ಅಂದರೆ ಹೋಮ್ ಡಿಪಾರ್ಟ್ಮೆಂಟಿಗೆ ಒಂದು ಸೂಚನೆಯನ್ನು ಕೊಟ್ಟು ನೀವು ಅಕ್ವಿಟಲ್ ಕಮಿಟಿನ ರಚನೆ ಮಾಡಬೇಕು ಮತ್ತು ಅಲ್ಲಿ ಆದಂಥ ಈ ಸೈಂಟಿಫಿಕ್ ಎವಿಡೆನ್ಸ್ ಇದೆಯಲ್ಲ, ಆ ಸೈಂಟಿಫಿಕ್ ಎವಿಡೆನ್ಸ್ ಯಾಕೆ ಕಲೆಕ್ಟ್ ಮಾಡಿಲ್ಲ, ಅಂಥ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ಕೈಗೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು 2023 ವೇಳೆಗೆ ಏಕ ವ್ಯಕ್ತಿಯಾದಂಥ ಸಂತೋಷ್ ರಾವ್ ಅವರನ್ನು ಅಕ್ವಿಟ್ ಮಾಡಿತ್ತು. ಅದಾದ ನಂತರ ಆ ತನಿಖೆ ಅಲ್ಲಿಗೆ ಬಿದ್ದೋಯಿತು ಮತ್ತು ಅದರ ಮುಂದುವರೆದ ಭಾಗವಾಗಿ ಸರ್ಕಾರ ಕೂಡ ಏನೂ ಮಾಡಲಿಲ್ಲ. ಅದಾದ ನಂತರ 2023 ಸೌಜನ್ಯ ತಾಯಿ ಕುಸುಮಾವತಿ ಅವರು ಒಂದು ಪೆಟಿಷನ್ ಹಾಕ್ತಾರೆ. ಅಂದರೆ ಹೈಕೋರ್ಟಿಗೆ ಹೋಗಿ ಪೆಟಿಷನ್ ಹಾಕ್ತಿರಲಿಲ್ಲ, ನೀವು ಅಕ್ವಿಟಲ್ ಕಮಿಟಿಲಿ ಏನೇನು ಮಾಡಿದ್ರಿ, ಏನೇನಾಯಿತು, ಯಾರ್ಯಾರು ಶಿಕ್ಷೆ ಕೊಟ್ಟರಿ ಮತ್ತು ಯಾವೆಲ್ಲ ಅಧಿಕಾರಿಗಳಿದ್ರು, ಏನೇನು ತಪ್ಪು ಎಸಗಿದ್ರು ಎನ್ನುವಂಥ ಒಂದು ಮನವಿಯನ್ನು ಮಾಡ್ತಾರೆ. ಅಲ್ಲಿಂದ ಇಲ್ಲೇ ತನಕ HM ಬಾಲಕೃಷ್ಣ ಅವರು ವಾದವನ್ನು ಮಾಡ್ತಾರೆ ಮತ್ತು ಕುಸುಮಾವತಿ ಅವರ ಪರವಾಗಿ ವಾದ ಮಾಡ್ತಾರೆ. ಸೌಜನ್ಯ ಪರವಾಗಿ ಹಿಂಗಾಯ್ತು ಎಲ್ಲವನ್ನು ವಾದ ಮಾಡ್ತಿರುವಾಗ ನಿನ್ನೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಶ್ಯಾಮ್ ಪ್ರಸಾದ್ ಅವರು ಒಂದು ನೋಟಿಸನ್ನು ಕೊಡ್ತಾರೆ. ಯಾಕೆ ಹೀಗಾಯಿತು, ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ, DGP ಕೊಟ್ಟಿದ್ದಾರೆ, ಅಡಿಷನಲ್ ADGP ಕೊಟ್ಟಿದ್ದಾರೆ, ಇನ್ಸ್ಪೆಕ್ಟರ್ ಆಫ್ ಜನರಲ್ ಆಫ್ ಪೊಲೀಸ್ ವೆಸ್ಟರ್ನ್ ರೇಂಜಿಗೆ ಕೊಟ್ಟಿದ್ದಾರೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದಕ್ಷಿಣ ಕನ್ನಡ ಕೊಟ್ಟಿದ್ದಾರೆ, CBI
ಡೆಲ್ಲಿ ಮತ್ತು ಚೆನ್ನೈ ಬ್ರಾಂಚ್ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಚಾರಣೆ ಎಲ್ಲರಿಗೂ ನೋಟಿಸ್ ಕೊಟ್ಟಾಗಿದೆ. ಅಂದರೆ ಯಾಕೆ ನೀವು ಎಕ್ವಿಟಲ್ ಕಮಿಟಿನ ರಚನೆ ಮಾಡಲಿಕ್ಕೆ ಆ ಎಕ್ವಿಟಲ್ ಕಮಿಟಿ ಏನಾಯಿತು ಮತ್ತು ಎಲ್ಲವೂ ಕೂಡ ಸರ್ಕಾರ ಏನೇನು ಮಾಡ್ತು ಎನ್ನುವಂಥ ವಿಚಾರ, ಮತ್ತು ನಿಮ್ಗೆ ಯಾಕೆ ಎಕ್ವಿಟಲ್ ಕಮಿಟಿ ರಚನೆ ಮಾಡಿದ ನಂತರ ನಿಮ್ಗೆ ಏನು ತಲುಪ್ತಾ, ಏನಾಯಿತು, ಏನು ಈ ಎಕ್ವಿಟಲ್ ಕಮಿಟಿಲಿ ಆದಂಥ ಗೊಂದಲ ಏನು, ನೀವು ಏನಾದರೂ ಎಕ್ವಿಟಲ್ ಕಮಿಟಿ ಮಾಡಿ ಎನ್ನುವಂಥ ಒಂದು ವಿಚಾರವನ್ನು ಕೊಟ್ಟಾಗ ಯಾಕೆ ಸರ್ಕಾರ ಅದನ್ನು ಮಾಡಲಿಲ್ಲ ಮತ್ತು ಅದನ್ನು ಯಾಕೆ ನೀವು ಮಾನಿಟರ್ ಮಾಡಿಲ್ಲ ಎನ್ನುವಂಥ ಎಲ್ಲ ವಿಧವಾದಂಥ ವಿಚಾರಣೆಯನ್ನು ಮಾಡಿ ಇದೀಗ ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟಿದೆ. CBI ಕೊಟ್ಟಿದೆ, ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದೆ, DGP ಕೊಟ್ಟಿದೆ, ADGP ಕೊಟ್ಟಿದೆ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ವೆಸ್ಟರ್ನ್ ರೇಂಜ್ ಅವ್ರಿಗೆ ಕೊಟ್ಟಿದೆ, ಅಂದರೆ ವೆಸ್ಟರ್ನ್ ಘಾಟ್ಸ್ ಕಡೆ ನಮ್ಗೆ ಬರ್ತಲ್ಲ. ಆಮೇಲೆ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್, ಆಗಿನ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸಿಗೆ ಕೊಟ್ಟಿದೆ. CBI 2 ಬ್ರಾಂಚು, ಡೆಲ್ಲಿ ಬ್ರಾಂಚು ಮತ್ತು ಚೆನ್ನೈ ಬ್ರಾಂಚಿಗೆ ಕೊಟ್ಟಿದೆ. ಹಾಗಾಗಿ ಈ ವಿಚಾರಣೆಯನ್ನು ನಿನ್ನೆ ಪೂರ್ಣಗೊಳಿಸಿದಂಥ ಒಂದು ಹಂತಕ್ಕೆ ಪೂರ್ಣಗೊಳಿಸಿ ಈಗ ನೋಟಿಸ್ ಕೊಟ್ಟು ತಮ್ಮ ವರದಿ ಅಂದರೆ ನಿಮ್ಮ ಉತ್ತರವನ್ನು ಕೊಡಿ ಎನ್ನುವಂಥ ಒಂದು ಖಡಕ್ ಸೂಚನೆಯನ್ನು ಕೊಟ್ಟು ಚೀಮಾರಿ ಹಾಕಿ ಇದೀಗ ಎಲ್ಲ ವಿಭಾಗದ ಅಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟಿದೆ ಮತ್ತು ಈ ವಿಚಾರಣೆಯನ್ನು ಫೆಬ್ರವರಿ 23ಕ್ಕೆ ಮುಂದೂಡಲಾಗಿದೆ. ನೋಡಿ ಏನಾಗತ್ತಂದರೆ ಇಲ್ಲಿ ಯಾರು ತಪ್ಪು ಮಾಡಿದರೆ, ಯಾರು ಸರಿ ಮಾಡಿದರೆ ಅದು ಬೇರೆ ಪ್ರಶ್ನೆ. ಆದರೆ ಸೌಜನ್ಯಳಿಗೆ ಅನ್ಯಾಯ ಆಗಿತ್ತು, ಅವಳ ಸಾವಾಗಿತ್ತು, ಅದಕ್ಕೆ ಬೇರೆ ಬೇರೆ ರೂಪ ಪಡ್ಕೊಳ್ತು. ಆದರೆ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಮತ್ತು ಆರೋಪಿಯನ್ನು ಬಂಧಿಸಬೇಕಿತ್ತು. ಆರೋಪಿಯನ್ನು ಬಂಧನ ಮಾಡಿದ್ದು ಸಂತೋಷ್ ರಾವ್ ಅವ್ರನ್ನ. ಆದರೆ ಸಂತೋಷ್ ರಾವ್ ಅವ್ರನ್ನೇ ಅಪರಾಧಿ ಎನ್ನುವಂಥ ವಿಚಾರವಾಗಿ ಕೆಲವೊಂದು ಸೈಂಟಿಫಿಕ್ ಎವಿಡೆನ್ಸನ್ನು ಕೊಡ್ತಾ ಇಲ್ವಾ, ಅದಾದ ನಂತರ ಕೋರ್ಟಲ್ಲೂ ಕೂಡ ಸಂತೋಷ್ ರಾವ್ ಅವರನ್ನು ಅಪರಾಧಿ ಎನ್ನುವಂಥ ವಿಚಾರವನ್ನು ಕೋರ್ಟ್ನಲ್ಲಿ ಕೂಡ ಮಂಡನೆ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಸಂತೋಷ್ ರಾವ್ ಅವರ ನಿರಪರಾಧಿ ಅಂತ ಮಾಡಲಾಯಿತು. ಹಾಗಾದರೆ ಮಾಡಿದವರು ಯಾರು? ಆ ಕೆಟ್ಟ ಕೆಲಸ ಮಾಡಿದವರು. ಆ ಕೆಟ್ಟ ಕೆಲಸ ಮಾಡಿದವರಿಗೆ ಶಿಕ್ಷೆ ಆಗಬೇಕಿತ್ತು, ಇಲ್ಲೇ ತನಕ ಆಗಿಲ್ಲ. ಸೌಜನ್ಯಳ ಆತ್ಮ ಅದಕ್ಕಾಗಿ ಕೊರಗ್ತಾ ಇದೆ. ಜೊತೆಗೆ ನೋಡಿ, ಯಾರೋ ಒಬ್ಬರು ಮಾಡಿದ್ರು, ಆದರೆ ಆ ಮಾಡಿದ ತಪ್ಪನ್ನು ಮತ್ತು ತಿರುಚಿ ಕೋರ್ಟಿನ ಹಾದಿಯನ್ನು ತಪ್ಪಿಸುವಂಥ ಮತ್ತು ಅನ್ಯಾಯಕ್ಕೆ ಒಳಗಾದಂಥ ಸೌಜನ್ಯಳಿಗೆ ಮತ್ತೊಂದು ಅನ್ಯಾಯವಾಗುವಂತೆ ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಯಾವಾಗ ಕ್ರಮ ಎನ್ನುವುದು ಕೂಡ ಇದೀಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿತ್ತು. ಜೊತೆಗೆ ಆ ತನಿಖೆಯಲ್ಲಿ ಭಾಗಿಯಾದಂಥ ಡಾಕ್ಟ್ರೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಹಾಗಾಗಿ ನೀವು ಯಾರ ಮೇಲೆ ಕ್ರಮ ಕೈಗೊಳ್ತೀರಿ? ಅಲ್ಲಿದ್ದಂಥ ಇಬ್ಬರು ಅಧಿಕಾರಿಗಳಲ್ಲಿ ಒಬ್ಬರು ಈಗಾಗಲೇ ಮರಣವನ್ನು ಒಪ್ಪಿದ್ದಾರೆ. ಹಾಗಾಗಿ ಈ ಸೌಜನ್ಯಳ ಸಾವು ಯಾವಾಗ ನ್ಯಾಯ ಸಿಗುತ್ತೆ? ಒಂದು ಆರೋಪಿಗಳು ಕೂಡ ಇಲ್ಲ, ಸೌಜನ್ಯಳ ಸಾವಾಗಿದೆ, ರೇಪ್ ಆ್ಯಂಡ್ ಮರ್ಡರ್ ಆಗಿದೆ. ಆದರೆ ಇಲ್ಲಿಯ ತನಕ ಯಾರು ಮಾಡಿದವರು ತನಿಖೆ ಇಲ್ಲ. ಓಕೆ, ಯಾರನ್ನಾದರೂ ಒಬ್ಬರನ್ನು ಅಪರಾಧಿಯನ್ನಾಗಿ ಮಾಡಿ ಅವನಿಗೆ ಶಿಕ್ಷೆ ಕೊಡಬೇಕಂದ್ರೆ ಅಲ್ಲಿ ಎವಿಡೆನ್ಸ್ ಸರಿ ಇಲ್ಲ, ಸೈಂಟಿಫಿಕ್ ಆಗಿ ಎವಿಡೆನ್ಸು ಸರಿ ಇಲ್ಲ ಮತ್ತು ಅದನ್ನು ತಪ್ಪಿಸ್ಲಿಕ್ಕೆ ಮೂಲವಾದ ಕಾರಣ ಏನು? ಇವೆಲ್ಲವೂ ಕೂಡ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಈ ವಿಚಾರಣೆ ಫೆಬ್ರವರಿ 23ಕ್ಕೆ ಮುಂದೂಡಲಾಗಿದೆ. ಈ ಫೆಬ್ರವರಿ 23ಕ್ಕೆ ಮುಂದೂಡಿದ ನಂತರ ಏನಾದರೂ ಹೈಕೋರ್ಟ್ ಅಂದರೆ ಈ ಶ್ಯಾಮ್ ಪ್ರಸಾದ್ ನೇತೃತ್ವದ ಹೈಕೋರ್ಟ್ ನ್ಯಾಯಮೂರ್ತಿಗಳು ಏನಾದರೂ ಬೇರೆ ಥರದ ಡಿಸಿಷನ್ ಕೊಟ್ಟು, ಇಲ್ಲ ಮತ್ತೊಮ್ಮೆ CBI ಎನ್ಕ್ವೈರಿ ಮಾಡಬೇಕಾಗತ್ತಾ, ಅಥವಾ ಎಕ್ವಿಟಲ್ ಕಮಿಟಿಲಿ ಏನೆಲ್ಲ ಗೊಂದಲ ಆಯಿತು, ಎಲ್ಲವೂ ಕೂಡ ನಾವು ಕಾದು ನೋಡಬೇಕಾಗಿದೆ. ಸೌಜನ್ಯ ಹೋರಾಟಗಾರರಿಗೆ ಒಂದೊಳ್ಳೆ ಸ್ವಲ್ಪ ಹುರುಪು ಅಂತ ಹೇಳ್ಬೋದು. ಈಗಾದರೂ ಕೂಡ ಅನ್ಯಾಯ ಮಾಡಿದ ಶಿಕ್ಷೆ ಆಗುತ್ತಾ ಎನ್ನುವಂಥ ಒಂದು ಕುತೂಹಲ, ಒಂದು ಆಸೆ ಅವರಲ್ಲಿ ಮೂಡ್ತಿದೆ. ಆದರೆ ಈ ಪ್ರಕರಣ ಎಲ್ಲಿ ತೆಗೆದುಕೊಂಡು ಹೋಗುತ್ತೆ ಕೋರ್ಟು ಅಥವಾ ಸೌಜನ್ಯಳ ತಾಯಿ, ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.